ಹಲೋ ಎವ್ರಿವನ್, ವೆಲ್ಕಮ್ ಟು ಅನಿತಾ ಜೋಶೀಸ್ ವ್ಲಾಗ್. ದಿವಸಿ ಅಮಾಸಿ, ದಿವಸಿ ಗೌರಿ ಅಂದರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ದಿವಸಿ ಅಮಾಸಿ ಅಂತೀವಿ. ಆ ದಿನ ದಿವಸಿ ಗೌರಿ ಪೂಜೆ ಮಾಡ್ತೀವಿ. ಈ ಕಡೆ ಬೆಂಗಳೂರು ಕಡೆ ಎಲ್ಲ ಭೀಮನ ಅಮಾವಾಸ್ಯೆ ಅಂತೀವಿ. ಕರೆದು ಬೇರೆ ಬೇರೆ ಆದ್ರೂ ಮಾಡೋದು ಉದ್ದೇಶ ಎಲ್ಲರದು ಒಂದೇ, ಅಂದ್ರೆ ಗಂಡನ ಆಯುಷ್ಯ ಆರೋಗ್ಯದ ಸಲುವಾಗಿ ಎಲ್ಲ ಹೆಣ್ಮಕ್ಳು ಮಾಡೋ ಪೂಜೆ ಈ ದಿನ. ಅದಕ್ಕೆ ಒಬ್ರೊಬ್ರು ದಿವಸಿ ಗೌರಿ ಪೂಜೆ ಅಂತಾರೆ, ಒಬ್ರೊಬ್ರು ಭೀಮನ ಅಮಾವಾಸ್ಯೆ ಪೂಜೆ ಅಂತಾರೆ. ಇದು ದಿವಸಿ ಅಮಾವಾಸ್ಯೆದು ಹಿಂದಿನ ದಿನ ನಾವು ಲಾಗ್ ಸ್ಟಾರ್ಟ್ ಮಾಡ್ಲಿತ್ತೀನಿ. ಮಳಿ ಅದ ಅದಕ್ಕೆ ಬ್ಯಾಡ ಅಂತ ಅಂಬ್ರೆಲಾ ತಗೊಂಡು ಹೋಗ್ರಿ. ನೀ ಬ್ಯಾಡ ವಿಹಾನ ಪಪ್ಪ ಒಬ್ರು ಹೋಗ್ಲಿತಾರಂತ. ಪಿತಾಂಬರಿ ನೆನ್ಪ್ಲಿಂದ ಬಾಯ್. ಏನಿದು ಓನು? ಹಾಯ್ ಹೇಳು. ಹಾಯ್ ಏನು? ಹಾಯ್ ಮಾಡಿದ. ಹಾಯ್ 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 ಹಾಯ್. ಗುಡ್ ಗರ್ಲ್. ಅನು ಹಾಯ್ ಏನು? ಹಾಯ್ ಮಾಡಿದ. ಹಾಯ್ ಏನು ಬಂದಿರಿ? ಹಾಯ್ ಏನು? ಜೀಬಪ್ಪಗೆಲ್ಲ ದೀಪ ಹಚ್ಚಿವಲ್ಲ, ಮತ್ತೇನು ಆಗ್ಯದಲ್ಲ? ಜೀಬಪ್ಪ ಗೋವಿಂದ ಮಾಡಿವಿಲ್ಲ ಈಗ. ನಿಂದು ಚಾಪಿದ್ದು ಬಿದ್ದದು ನೋಡಲ್ಲೇ. ಇವೆಲ್ಲ ಭಾಂಡಿ ತೊಳೆದಿಟ್ಟಿನಿ. ನಾಳೆಗೆ ಅಮಾವಾಸ್ಯೆ ಅಲ್ಲ, ಅದಕ್ಕೆ ಪೂಜಾಕ್ಕೆ ಸ್ವಲ್ಪ ಹೂವು ಹಣ್ಣು ಮತ್ತು ಅಡುಗೆಗೆ ಸ್ವಲ್ಪ ವೆಜಿಟೇಬಲ್ಸ್ ಅದು ಬೇಕಾಗಿದ್ದು, ಅದಕ್ಕೆ ನಮ್ಮ ಮನೆಯವ್ರು ತರ್ತೀನಿ ಅಂತ ಇವಾಗ ಹೋದರು. ನಾಳೆಗೆ ತೊಗೊಂಡ್ಬರ್ರಿ ನಡೀತದೆ ಅಂತಂದು ಮತ್ತೆ ಮುಂಜಾನೆ ಆಗೋಲ್ಲ, ಗಡ್ಬಡಿ ಆಗ್ತದೆ ಅಂತ ಅಂದ್ಕೊಂಡು ಇವಾಗೆ ತಂದು ಕೊಡ್ತೀನಿ ಅಂತ ಹೋದರು. ಇದು ಪಿತಾಂಬರಿ ಹರೇ ನನಗೆ ಬೇಕು, ಯಾಕಂದ್ರೆ ಮತ್ತು ಮುಂಜಾನೆ ನನಗೆ ತಿಕ್ಕೊಳ್ಳೋದು ಹಾಗೆಲ್ಲ ಎಲ್ಲ ಹಾಂಡಿಗಳು. ಇಲ್ಲಿಗೆ ಬರ್ತಾರೆ ಪಾಪ, ಬರ್ತಾರೆ. ಹಾಯ್ ಹೇಳಿ ಇಲ್ಲಿ. ಹಾಯ್ ಏನು? ಹಾಯ್ ಮಾಡು. ಹಾಯ್ ಏನೋ ಇದು. ಮುಂಜಾನೆ ಎಲ್ಲ ಸ್ವಲ್ಪ ಮತ್ತು ವಿಹಾನನ ಸ್ಕೂಲ್ 7:30ಗೆ ಹೋಗ್ತಾನೆ. ಅಲ್ಲಿ ತನಕ ಪೂಜಾ ಆರತಿ ನೈವೇದ್ಯ ಎಲ್ಲ ಮುಗಿಬೇಕು. ಹಂಗೆ ಅಂದ್ಕೊಂಡು ಪೂಜಾದ ಸಾಮಾನುಗಳೆಲ್ಲ ನಾ ಹೀಗೆ ಎಲ್ಲ ತೊಳೆದಿಟ್ಕೊಂಡೀನಿ. ಅರ್ಧ ತೊಳೆದಕ್ಕೆ ಪಿತಾಂಬರಿ ಖಾಲಿ ಆಯಿತು ಅಂದ್ಕೊಂಡು ಪಿತಾಂಬರಿ ತಂದು ಕೊಡ್ರಿ ಅಂತಂದಿದ್ದೆ. ಅದಕ್ಕೆ ಹೋಗ್ಯಾರ. ವಿಹಾನ ಬೆನ್ನು ಹತ್ತು ಹೋಗ್ಯಾನ. ಮಡಿ ಬರಲಿತ್ತು ಸಣ್ಣ, ಹೋಗಬೇಡ ಅಂದ್ರೆ ಕೇಳಿಲ್ಲ. ಅವನು ಹೋಗ್ಯಾನ, ಇಬ್ಬರು ಸೇರಿ ಹೋಗ್ಯಾರ. ನಮ್ಮ ವಿಧಿಕ ಬಿಡಲ್ಲ ಆಗ್ಯಾಳ, ನಾವು ಹೋಗೋಣ ಅಂತ. ಪಿತಾಂಬರಿ ಇಷ್ಟೆಲ್ಲ ತಗೊಂಡು ಬಂದೆ. ಕಾಲ್ಬೋದು ಡ್ರಾಪ್ಸ್ ಊರಿಗೆ ಹೋಗ್ಲಿಕ್ಕೆ ಬೇಕಲ್ಲ. ಅದಕ್ಕೆ ಅದು ಪ್ಯಾಕ್ ಹೊಡೆದಿದ್ದು ಇದ್ರೆ ಸೋರ್ ಬಿಡ್ತದೆ, ಎಲ್ಲ ಡ್ರೆಸ್ಸಿಗೆ ಹತ್ಬಿಡ್ತದೆ. ಸುಮ್ಮ ಪ್ಯಾಕ್ ಹಿಡಿದಿಲ್ಲ ಇದೆ ಅಂದರೆ ನಡೀತದೆ. ಅದಕ್ಕೆ ಹೂವು ಸಿಕ್ಕು. ಏನಮ್ಮ ಏನಿದು? ಬಂದ್ರಲ್ಲ ಪಪ್ಪ, ಬಂದ್ರಲ್ಲ. ಬರ್ತಾರೆ ನಿನ್ನ ಕಡೆ ಬರ್ತಾರೆ. ತಿರ್ಗಿಸ್ತಾರೆ ಪಪ್ಪ, ತಿರ್ಗಿಸ್ತಾರೆ. ಈಗ ಇದು ತಿರ್ಗಿಸಂತಕೀಗ ಬುಗ್ರಿ ತಿರ್ಗಿಸ್ರೆ ನಾ ಆಕಿಗೆ ಊಟ ಹಾಕ್ಕೊಂಡು ಬರ್ತೀನಿ. ಕೈಗಾಲು ತೊಳ್ಕೊಂಡು ಬರ್ತಾರೆ ಪಪ್ಪ. ಇದ್ರಾಗ ತಿರ್ಗಿಸ್ಲಿ. ಅದು ತಿರ್ಗಿಸೋದು ಕೊಡು, ಅದು ಕೊಡು, ಅದು ಕೊಡು. ತಿರ್ಗಿಸ್ತೀನಿ. ತಿರ್ಗ್ಲಿತ್ತು ನೋಡಿ, ಈಗ ತಿರ್ಗ್ಲಿತ್ತು ನೋಡಿ. ಬುಗ್ರಿ ಬುಗ್ರಿ ಬುಗ್ರಿ. ಮುಂಜಾನೆ ಗಡ್ಬಡಿ ಒಳಗೆ ಆಗಲ್ಲ ಅಂದ್ಕೊಂಡು ರಾತ್ರಿನೇ ಎಲ್ಲ ತೊಳೆದಾಕ್ಬಿಟ್ಟೀನಿ. ಬಾಂಡೆಗಳೆಲ್ಲ ಸ್ವಲ್ಪ ಆರ್ಲಿ ಅಂತ ಅಂದು ಬಿಟ್ಟೀನಿ. ಆರದ್ಮೇಲೆ ಎಲ್ಲ ಜಾಗಕ್ಕೆ ಹಾಕಬೇಕು. ದೇವ್ರ ಸಾಮಾನುಗಳೆಲ್ಲ, ಪೂಜಾ ಸಾಮಾನು ಎಲ್ಲ ಎಷ್ಟು ತೊಳೆದು ಹಾಕಿದೆ. ಪಿತಾಂಬರಿ ಮುಗಿಯಿತು. ಅದಕ್ಕೆ ಹೇಳಿದ್ದೆ ನಮ್ಮ ಮನೆಯವರಿಗೆ ಪಿತಾಂಬರಿ ತರಲಿಕ್ಕೆ, ತಂದಾರ. ಇವಾಗ ತೆಗೆದು ಉಳಿದಿವಿ. ಇನ್ನೊಂದು ಸ್ವಲ್ಪ ಸಮಯ ನೀಲಾಂಜನಗಳವ, ಅವಿಷ್ಟು ತೊಳಿಬೇಕು. ಪಿತಾಂಬರಿ ತಂದರೆ ಇವಾಗ ಅವಿಷ್ಟು ತೊಳಿಬೇಕು.
ಎದೆದು ಹೇಳಿದ್ದೆ ಎಣ್ಣೆದೆಲೆ ಒಂದಿಷ್ಟು ತಂದಾರ. ಹೂವು ಪೂಜಾಕ್ಕೆ ದ್ವಾದಶಿ ದಾನ ಕೊಡೋದು ಹಾಗೆ ಇಟ್ಟೀನಿ, ಕೊಡಬೇಕು. ನಾಳೆಗೆ ಅದನ್ನ ಕೊಡ್ಬೇಕಂತ ಅಂದ್ಕೊಂಡಿನಿ. ಉಡಿ ಜೊತೆ ದೇವ್ರ ಎದುರು ಇಟ್ಟು ನಮಸ್ಕಾರ ಮಾಡಿದ್ದೆ. ಆ್ಯಕ್ಚುಲಿ ಅವತ್ತಿನ ದಿನ ಒಬ್ಬರ ಮನೆಗೆ ಹೋಗೋದಿತ್ತು, ಆದರೆ ಕೆಲವು ಕಾರಣಲಿಂತ ಹೋಗೋದಾಗಲಿಲ್ಲ. ಹಂಗೆ ಅಂದ್ಕೊಂಡು ನಾಳಿಂದು ಹೆಣ್ಣು ದಿವಸ ಗೌರಿ ಪೂಜೆ ಮಾಡಿದ ಉಡಿನೂ ತುಂಬೋದೇ ಇರ್ತಲ್ಲ, ಉಡಿನೂ ಕೊಡ್ಬೇಕು. ಮುತ್ತೈದೆಗೆ ಉಡಿ ತುಂಬೋದೇ ಇರ್ತದೆ, ಅದ್ರ ಜೊತೆ ಇದನ್ನೂ ಕೊಡ್ಬೇಕಂತ ಅಂದ್ಕೊಂಡಿನಿ. ಇಷ್ಟ ನೀಲಾಂಜನಗಳು ಇವು ತುಂಬಬೇಕಿದೆ. ಮುಂಜಾನೆ ಎಲ್ಲ ಜಲ್ದಿ ಮಾಡಬೇಕು ಅಂತ ಅಂದ್ಕೊಂಡು ರಾತ್ರಿನೇ ಕಿಚನ್ ಅದು ಎಲ್ಲ ಕ್ಲೀನ್ ಮಾಡಿ ರೆಡಿ ಇಟ್ಕೊಂಡೀನಿ. ಹಾಗೆ ನಾಳೆಗೆ ಗೌರಿ ಗುಡಿ ತುಂಬಲಿಕ್ಕಂತೆ ಅಂದು ಕಡಲೆ ನೆನೆ ಇಟ್ಕೊಂಡೀನಿ. ಮತ್ತು ಕೋಸಂಬರಿ ಕಡ್ಲೆಬೇಳೆ ಮತ್ತು ಹೂರಣಕ್ಕೆ ಕಡ್ಲೆಬೇಳೆ ಎಲ್ಲ ಕುಕ್ಕರ್ನಾಗ ಹಾಕಿ ರೆಡಿ ಇಟ್ಕೊಂಡು ಬಿಟ್ಟಿನಿ. ಅಂದ್ರೆ ಮುಂಜಾನೆ ಜಲ್ದಿ ಆಗ್ತದೆ. ಕ್ಯಾಪ್ಸಿಕಮ್ಮೆ ಇಟ್ಟೀನಿ, ಮುಂಜಾನೆ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕದು. ಇಷ್ಟು ಇಟ್ಕೊಂಡಂದ್ರೆ ಸ್ವಲ್ಪ ಮುಂಜಾನೆಲ್ಲ ಜಲ್ದಿ ಆಯ್ತು ಅಂದ್ಕೊಂಡು ಇವಾಗೆಲ್ಲ ನೈಟ್ ಕೆಲಸ ಮುಗಿಸ್ಕೊಂಡಿನಿ. ಎಲ್ಲ ಮುಗೀತು ಕೆಲಸ. ಮುಂಜಾನೆ 4ಕ್ಕೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಯಾಕಂದ್ರೆ 7:30 ತನಕ ನಾ ಎಲ್ಲ ಅಡುಗೆ ಮುಗಿಸ್ಬೇಕಾಗಿತ್ತು. ಆರತಿ ನೈವೇದ್ಯ ಎಲ್ಲ ಮುಗಿಸಿ ವಿಹಾನಗೆ ಬಾಕ್ಸ್ ಕಟ್ಟೋ ಪ್ಲ್ಯಾನ್ ಇತ್ತು. ಬಟ್ ಆಗ ವ್ಯಾಕ್ಸಿನೇಷನ್ ಹಾಕ್ಸಿದ್ರಲ್ಲಿಂದ ರಾತ್ರಿ ಎಲ್ಲ ಆಕೆಗೆ ಜ್ವರ ಬಂದುಬಿಟ್ಟಿದ್ದು. ಹಾಗಾಗಿ ಸ್ವಲ್ಪ ಕಿರಿಕಿರಿ ಮಾಡ್ಲತ್ತಿದ್ಲು. ರಾತ್ರಿ ಎಲ್ಲ ಆಕೆಗೆ ತೊಡೆ ಮೇಲೆ ಹಾಕ್ಕೊಂಡು ಕೂಡೋದೇ ಆಗಿಬಿಟ್ಟಿತ್ತು. ಅಂದರೂ ಜಲ್ದಿ ಎದ್ದು 4ಕ್ಕೆ ಎದ್ದು ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಆಕೆ ಬಿಡಲೇ ಆಗಿದ್ಲು, ಎಚ್ಚರ ಇದ್ಲು. ಹಾಗಾಗಿ ತೊಡೆ ಮೇಲೆ ಹಾಕ್ಕೊಂಡು ಕೂತ್ಬಿಟ್ಟಿದ್ದೆ. ಮತ್ತು ಎಲ್ಲರಿಗೆ ಡಿಸ್ಟರ್ಬ್ ಆಗ್ತದೆ, ಎಲ್ಲರ ನೀತಿ ಖರಾಬ್ ಆಗ್ತದೆ ಅಂತ ಅಂದ್ಕೊಂಡು ಇವಾಗ 5:30 6ಕ್ಕೆ ಹಂಗೆ ಆಕೆ ಮಲ್ಕೊಂಡ್ಳು. ಆಕೆಗೆ ಮಲಗಿಸಿದ ಮೇಲೆ ಮುಂಜಾನೆ ಕೆಲಸ ಸ್ಟಾರ್ಟ್ ಮಾಡ್ಲತ್ತೀನಿ. ಇವಾಗ ನಾನು ಹೋಗೋದ್ರೊಳಗಂತೂ ಅಡುಗೆ ಪೂಜಾ ಆರತಿ ನೈವೇದ್ಯ ಅಂತೂ ಆಗಲ್ಲ. ಸೊ ಹಾಗಾಗಿ ಅವನಿಗೆ ಏನಾರೇ ಬಾಕ್ಸಿಗೆ ಮಾಡಿಕೊಡ್ಬೇಕು. ಅವನಿಗೆ ಮಾಡಿ ಕಳಿಸಿದ್ಮೇಲೆ ನಾ ಮಡಿಲೇ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಇಷ್ಟ ಮನೆ ಮುಂದೆ ರಂಗೋಲಿ ಹಾಕ್ಕೊಂಡು ಮನೆಯೊಳಗಿಂದೆಲ್ಲ ಕೆಲಸ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಬಟ್ ನೋಡಿದೆ ರಂಗೋಲಿ ಹಾಕಬೇಕಂತ ಇವಾಗಷ್ಟೇ ಒರೆಸಿದ್ರೆ ಅನ್ನಿಸ್ತು. ಫ್ಲೋರೆಲ್ಲ ಸ್ವಲ್ಪ ಹಸಿ ಇತ್ತು. ಸ್ವಲ್ಪ ಅನ್ಕತ್ ಗಾಳಿ ಆಡತ್ತನ ಮನೆಯಿಂದೆಲ್ಲ ಕೆಲಸ ಮುಗಿಸ್ಕೊಳ್ಬೇಕು ಅಂತ ಅಂದ್ಕೊಂಡು ಮತ್ತು ಒಳಗೆ ಹೋದೆ. ಕಸ ಡಸ್ಟಿಂಗ್ ಎಲ್ಲ ಮುಗ್ಸತನ ಹೊರಗೆ ಫ್ಲೋರ್ ಸ್ವಲ್ಪ ಆರಿತ್ತು. ಇವಾಗ ರಂಗೋಲಿ ಹಾಕ್ಕೊಂಡ್ರಾಯ್ತು ಅಂತ ಹಾಕ್ಕೊಳಿತೀನಿ. ಜಾಸ್ತಿ ದೊಡ್ಡದೇನು ಹಾಕಲಿಲ್ಲ, ಸಿಂಪಲ್ಲಾಗಿ ಹಾಕೀನಿ. ಯಾಕಂದರೆ ಟೈಮ್ ಇರಲಿಲ್ಲ ಅದಕ್ಕೆ. ಹಂಗೆ ಬಿದ್ರಿ ಅಲ್ಲಿ ನೋಡಿ, ಅಲ್ಲಿ ಇದು ಹಾಂಗೆ ಮಾಡಿದಳು. ಹಾಂ ವಿಧಿಕಾ ಅಮ್ಮ ರೆಡ್, ವಿಧಿಕಾ ಅಮ್ಮ ರೆಡ್.
ಆಯಿತು ಹೋಗಮ್ಮ. ಅಣ್ಣ ಹೋದಲ್ಲ ಸ್ಕೂಲಿಗೆ. ಇದು ನನ್ನ ಅವ್ನು ಹೋದ ಸ್ಕೂಲ್, ಅಣ್ಣ ಸ್ಕೂಲ್. ಪಾಪ ಬಂದ್ರಿ ಅನ್ನಿಸ್ತದ. ನೋಡಮ್ಮ ನೋಡಿ ಪಾಪ ಬಂದ್ರಿ. ತಗೊಂಡು ಬಂದ್ರೆ ನೋಡಿ ಮಾಳಿಯಲ್ಲಿ ಹೂವು, ಅದು ಕೊಬ್ಬರಿ ಬಟ್ಲ, ಮೊಸರು, ನೀವಿದ್ದಕ್ಕೆ ಇಷ್ಟು ತಂದೆ ನೋಡಿ. ಆಯ್ತು ಇಟ್ಬಿಡ್ರಿ. ಎಲ್ಲಿಡ್ಲೆ? ಹಾಂ ಹೇಳಿ. ನೀವೀಗ ಮಡಿಲೇ ಹೋಗ್ಬೇಕಲ್ಲ ಪೂಜೆ. ಎಲ್ಲರೂ ಬಾಬಾ ವಿಧಿಕನ್ ಬಾಬಾ ಲೀಫ್ ಎಲ್ಲವ ಲೀಫ್ ವಿಧಿಕನ್ ಲೀಫ್. ಇವಾಗ ಅಡುಗೆ ಸ್ಟಾರ್ಟ್ ಮಾಡೀನಿ ನಾನು. ಏನಾಯ್ತು? ಮಲ್ಕೊಂಡ್ಲ? ಅದೇ ಅಂದ ಮಾತು. ಇವಾಗ ಪಲ್ಯ ಮಾಡಿ ಮುಗಿಸಿ ಹೂರಣ ರೆಡಿ ಮಾಡ್ಕೊಂಡಿದ್ದೀನಿ. ಹೂರಣ ಬೆಲ್ಲ ಹಾಕ್ಕೊಂಡು ಚಲೋ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವತ್ತು ನೈವೇದ್ಯಕ್ಕೆ ಕುದಿಸಿದ ಕಡುಬು ಮಾಡಬೇಕು. ನೈವೇದ್ಯಕ್ಕೆ ಅಷ್ಟೇ ಕುದಿಸಿದ ಕಡುಬು ಮಾಡಿಟ್ಕೊಂಡು ಇದು ಹೂರಣ ತೆಗೆದಿಟ್ಟು ಹೋಳಿಗೆ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವರಿಗೆ. ಸಮಾಧಾನ ಇಲ್ಲ ಪಾಪ, ಒಳಗೆ ಉರಿ ಇರ್ತಾವ, ಮ್ಯಾಲೆ ಆರಾಮ ಅನಿಸ್ತದೆ. ಪಟ ಅಡುಗೆ ಮುಗಿಸ್ಬೇಕು. ಯಾಕಂದ್ರೆ ನಮ್ಮ ಮನೆಯವ್ರದ್ದು ಆಫೀಸ್ ವರ್ಕ್ ಇರ್ತದಲ್ಲ, ಅದಕ್ಕೆ ಜಲ್ದಿ ಮುಗಿಸ್ದಂದ್ರೆ ಅವರು ಫ್ರೀ ಆಗಿಬಿಡ್ತಾರೆ. ಅದ್ರ ಸಲುವಾಗ ಎಲ್ಲ ಫಾಸ್ಟಾಗಿ ಮಾಡ್ಕೊಳ್ಳಿತೀನಿ. ಅದಾಗ ಬೆಲ್ಲ ಹಾಕಿ ಅದು ಹೂರಣ ಬೆಲ್ಲ ಕರಗಬೇಕಲ್ಲ, ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಲಿಕ್ಕೆ ಇಟ್ಟೀನಿ. ಕರಗದ ಮೇಲೆ ಮತ್ತೆ ಲೂಸ್ ಆಗಿರ್ತದೆ, ಮತ್ತು ಹೂರಣ ಗಟ್ಟಿ ಆಗಬೇಕು. ಅದಕ್ಕೆ ಅದು ಹೂರಣ ರೆಡಿ ಆಗತ್ತಾನೆ ಈ ಕಡೆ ಕೋಸಂಬರಿ ಮಾಡ್ಕೊಳ್ಳಿತೀನಿ. ಇಲ್ಲಿ ಚಿತ್ರಾನ್ನಕ್ಕೆ ರೆಡಿ ಮಾಡಿ ಇಟ್ಕೊಂಡಿನಿ. ಶೇಂಗಾ, ಪುಟಾಣಿ, ಕೊತ್ತಂಬರಿ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ. ಇಲ್ಲಿ ಹೂರನ್ನು ರೆಡಿ ಅದ. ಇವಾಗ ಕಡುಬು ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ಪಲ್ಯನೂ ರೆಡಿ ಆಗ್ಯದ. ಇದು ಕಟ್ಟು ತೆಗೆದಿಟ್ಟಿನಿ ಸಾರಿನ ಸಲುವಾಗ. ಹುಣಸೆಹಣ್ಣು ನೆನೆ ಇಟ್ಟೀನಿ. ಕೋಸಂಬರಿ ರೆಡಿ ಅದ. ಈಗ ಕಣ್ಕನು ಚಲೋ ನೆಂದದ. ಕಡುಬು ಮಾಡ್ಕೋಬೇಕು ಈಗಷ್ಟೇ. ಸ್ವಲ್ಪ ಹೂರಣ ಎತ್ತಿಟ್ಟಿದ್ದ ಆರಲಿಕ್ಕೆ, ಆರ್ತಂದ್ರೆ ಜಲ್ದಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಭಾಳ ಬಿಸಿ ಇತ್ತು. ಅದಕ್ಕೆ ಇವಾಗ ಆರ್ಯದ ಸ್ವಲ್ಪ ಅಷ್ಟೇ ತೆಗೆದು ಕಡುಬಿಗೆ ಎತ್ತಿಟ್ಕೊಂಡೀನಿ. ಉಳಿದಿದ್ದು ಹೂರಣ ಎತ್ತಿಟ್ಕೊಂಡೀನಿ. ನೋಡಬೇಕು, ಹೋಳ್ಗೆ ಮಾಡಿ ಹಾಕಬೇಕು ನಮ್ಮ ಮನೆಯವರಿಗೆ. ಇವತ್ತೇನು ಅವರು ಇದೇ ತಿಂದುಬಿಡ್ತಾರೆ ಕುದಿಸಿದ ಕಡುಬು. ಅದಕ್ಕೆ ಫ್ರಿಜ್ನಾಗ ಇಟ್ಟು ನಾಳೆ ಹೋಳ್ಗೆ ಮಾಡಿಕೊಡ್ತೀನಿ ಅವರಿಗೆ. ಇದು ಕುದಿಸಿದ ಕಡುಬು ದಿವ್ಸಿಗೆ ಅವರಿಗೆ ನೈವೇದ್ಯ ಇದೇ ಸ್ಪೆಷಲ್. ಅಂದ್ರೆ 10 ಕಡುಬು ಮಾಡಬೇಕು. ಇದು ಎಲ್ಲನೂ ದಿವ್ಸಿಗೆ ಅವ್ರಿಗೆ ನೈವೇದ್ಯ ಎಲ್ಲನೂ 10 ಇರ್ತದೆ. ಅಂದ್ರೆ ಕಡುಬು 10, ಮತ್ತು ನಾವು ಪೂಜಾಕ್ಕೆ ಇಡ್ತೀವಲ್ಲ ಅಡಿಕೆ 10, ಎಲೆ 10, ಮತ್ತು ದಾರ ಹಾಕೋಬೇಕು. ಇವತ್ತಿನ ದಿನ 10 ಎಳೆ ದಾರ, 10 ಗಂಟು ಹಾಕಿ ಹಾಕೋಬೇಕು. ಅದು ಹಾಲು ಮತ್ತು ಅರ್ಶಿನೊಳಗೆ ನೆನೆ ಇಟ್ಟು ಹಾಕೋಬೇಕು. ಇದೆಲ್ಲ ಲಗ್ನ ಆದಮೇಲೆ 10 ವರ್ಷ ತನಕ ಮಾಡಬೇಕಿದು ನಾವು. 10 ವರ್ಷ ತನಕ ಎಲ್ಲ 10 ಕಡುಬು ನೈವೇದ್ಯಕ್ಕೆ. ಇದು ಉಳಿದಿದ್ದೆಲ್ಲ ಏನು ಹೇಳ್ದಲ್ಲ ಅದೆಲ್ಲ 10 ವರ್ಷ ತನಕ ನಾವು ಹೀಗೆ ಮಾಡಬೇಕು. ಇದು ನೈವೇದ್ಯಕ್ಕೆ ಏನು 10 ಕಡುಬು ಇಟ್ಟಿರ್ತೀವಲ್ಲ, ಇದು ನಾವೇ ತಿನ್ನಬೇಕು. ಯಾರು ಪೂಜೆ ಮಾಡಿರ್ತೀವಲ್ಲ ನಾವೇ ತಿನ್ನಬೇಕು.
ನಮಗೆ ತಿನ್ನೋದಾಗಲಿಲ್ಲ ಅಂದ್ರೆ ನಮ್ಮ ಯಜಮಾನ್ರಿಗೆ ಕೊಡ್ಬೋದು. ಅಂದ್ರೆ ಗಂಡ ಅಥವಾ ಹೆಂಡತಿ ಇಬ್ಬರದಾಗ ಒಬ್ಬರು ತಿನ್ಬೋದು. ಆಗ್ತಿತ್ತಂದ್ರೆ ನಾವೇ ತಿನ್ನಬೇಕು ಪೂಜೆ ಮಾಡಿದವ್ರೆ. ಆಗಲಿಲ್ಲ ಅಂದ್ರೆ ಮನೆಯವ್ರು ತಿಂದ್ರೆ ನಡೀತದೆ. ಮನೆಯವ್ರು ಅಂದ್ರೆ ಗಂಡ ಅಥವಾ ಹೆಂಡತಿ ಇಬ್ಬರದಾಗ ಒಬ್ಬರು ತಿನ್ನಬೇಕು. ನನಗಂತೂ 10 ಕಡುಬು ತಿನ್ನೋದಾಗಲ್ಲ. ಎಷ್ಟು ಸಣ್ಣ ಮಾಡ್ಬೇಕಂದ್ರೂ ಸಣ್ಣ ಆಗಲ್ಲ, ಸ್ವಲ್ಪ ದೊಡ್ಡನೇ ಆಗಿರ್ತವೆ. ಹಾಗಾಗಿ ನನಗಂತೂ ತಿನ್ನೋದಾಗಲ್ಲ. ನಾನಂತೂ ನಮ್ಮ ಮನೆಯವರಿಗೆ ಕೊಡ್ತಿರ್ತೀನಿ ಯಾವಾಗಲೂ, ಪ್ರತಿ ವರ್ಷ. ಹಾಗೆ ನಂಗೆ ಕಡುಬು ಅಷ್ಟು ಪರ್ಫೆಕ್ಟಾಗಿ ಮಾಡಲಿಕ್ಕೂ ಬರಲ್ಲ, ಸುಮ್ಮ ಮಾಡಿರ್ತೀನಿ ಅಷ್ಟೇ. ನೋಡಿ ಅನ್ಕೋಬೇಡ್ರಿ ಹ್ಯಾಂಗೆ ಮಾಡ್ಲಿತ್ತಾರಂತೇಳಂದು ಬರಲ್ಲ ನನಗೆ. ಮಾಡಿರ್ತೀನಿ ಸುಮ್ಮ ನೈವೇದ್ಯಕ್ಕೆ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತೀನಿ ಅಷ್ಟೇ. ಎಲ್ಲೋರಂಗೆ ಪರ್ಫೆಕ್ಟ್ ಮಾಡ್ಲಿಕ್ಕೆ ಬರಲ್ಲ ನನಗೆ. ಕರೆಕ್ಟ್ ಆಯ್ತು ನೋಡಿ 10 ಕಡುಬಿಗೆ ನಾವು ತೆಗ್ದಿದ್ದೀವಿ. ಇವಾಗ ಆಲ್ಮೋಸ್ಟ್ ಎಲ್ಲ ಅಡುಗೆ ಮುಗ್ದದು ನಂದು. ಇವಾಗ ಮುದ್ದೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಡು ಚಿತ್ರಾನ್ನ ಕಲಿಸ್ಕೊಂಡು ಪೂರಿ ಕರಿಬೇಕಷ್ಟೇ. ಎಲ್ಲ ಅಡುಗೆ ಮುಗ್ದದ. ಹಾಗೆ ಈ ಕಡೆ ನಮ್ಮ ಮನೆಯವ್ರು ದೇವ್ರ ಪೂಜಾನೂ ಸ್ಟಾರ್ಟ್ ಮಾಡಿಬಿಟ್ಟಾರ. ಇವಕ್ಕೆಲ್ಲ ಬತ್ತಿ ಹಾಕಿರ್ಬೇಕು. ನೀವು ಹಾಕ್ತೀರ ಹಾಕಿ. ನಿಮ್ದು ಫಸ್ಟ್ ಪೂಜೆ ಮುಗಿಸ್ತೀನಿ. सध्या पुढे घेतो का ಅಲ್ಲಿ ರಂಗೋಲಿ ಚಲ್ತಾ ಏನು ವೈಟ್? मैं आपको जहाँ पूछा मत समझ लगा तो ये हमारे या नहीं बोले हम हमारे भी वापस रजेंगे स्निग्धा वाली itu maksudnya ini kan Tuta, thank you. Jadi kamu baca kami kan putu nadi kan tuh, ait nan puja. Tuta, thank you. Itu kacau mi kan? Ya hakam ada kan baca kami kan. ಅಡುಗೆ ಎಲ್ಲ ಮುಗೀತು. ಇವಾಗ ದಿವಸಿ ಪೂಜಾದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿದ್ದೀನಿ. ದಿವಸಿ ಪೂಜಾಕ್ಕೆ ಈಶ್ವರ ಪಾರ್ವತಿ ಫೋಟೋ ಇತ್ತಂದ್ರೆ ಇಡಬೇಕು. ನನ್ನ ಕಡೆ ಇಲ್ಲ ಫೋಟೋ ಶಿವ ಪಾರ್ವತಿದು, ಅದಕ್ಕೆ ಲಕ್ಷ್ಮಿ ಫೋಟೋನೇ ಇಟ್ಟೀನಿ. ಅಂದ್ಕೊಳ್ಳಿತೀನಿ ತೊಗೋಬೇಕು ಅಂತ ಅಂದು ಆಗಲೇ ಆಗ್ಯದ ತೊಗೊಳ್ಳೋದು. ನೆಕ್ಸ್ಟ್ ಇಯರ್ ತನಕ ತೊಗೊಳ್ತೀನಿ. ಶಿವ ಪಾರ್ವತಿ ಫೋಟೋ ಇಡಬೇಕು ಚಲೋ. ಇದಕ್ಕೆ ಇನ್ನೊಂದು ಭಾಳ ಖುಷಿ ವಿಷಯ ನಡೀತು. ಏನಂದ್ರೆ ನಾ ಪೂಜೆ ಮಾಡಬೇಕಾದ್ರೆ ಭಾಳ ಸ್ಪೆಷಲ್ ಮೂಮೆಂಟ್ ಅನ್ಬೋದು ನನಗೆ. ಏನಂದ್ರೆ ನಮ್ಮ ವಿಧು ಫಸ್ಟ್ ಟೈಮ್ ಅಮ್ಮ ಅಮ್ಮ ಅಂತ ಕರೆದು, ಆಕೆಗೆ ಎಷ್ಟು ಸರಿ ನಾ ಟ್ರೈ ಮಾಡಿಸ್ಲಿಕ್ಕಿದ್ದ ಅಮ್ಮನು ಅಂದ್ರೆ ಒಟ್ಟ ಅಂತಿರಲಿಲ್ಲ. ಪೂಜೆ ಮಾಡ್ಬೇಕಂದ್ರೆ ಫಸ್ಟ್ ಟೈಮ್ ಅಮ್ಮ ಅಮ್ಮ ಅಂತ ಕರೆದಳು. ಅದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು.
जम्य प्राणानाय यम्यः केशवाय स्वाहा नारायणाय स्वाहा माधवाय स्वाहा गोविंदाय नमः विष्णुवे नमः मत्सूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः संकर्षणाय नमः वासुदेवाय नमः प्रद्युम्नाय नमः अनिरुद्धाय नमः पुरुषोत्तमाय नमः दोक्षजाय नमः नरसिंहाय नमः अच्युताय नमः जनार्दनाय नमः उपेन्द्राय नमः हरये नमः श्रीकृष्णाय नमः प्रणवसे ब्रह्मऋषि परमात्मा देवतादिव्यातिचन्दः प्राणायामि विनियोगः ॐ भूं स्वः ॐ मः ॐ जनः ॐ तपः ॐ सत्यम् ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात् मापो ज्योतिर्समृद्धम् स्थापितदीपं दर्शयामि ओं भर्गो स्वहां तत्सवितुर्वरेण्यं भर्गो देवस्य धीमहि धियो यो नः प्रचोदयात् सच्चञ्चवर्धेन परिचिन्तयामि ಒಂದಾಗುತ್ತೆ ಅಮ್ಮ ಈಗ ಇಷ್ಟೊತ್ತು ಯಾಕತ್ತಿ ओं भर्गो स्वहां महालक्ष्मी वेङ्कटेश्वर दापरं पुरः स्थापित फलोपानदेवी निवेदयामि मध्ये मध्ये पानीं सर्वं घातप्रसादं सर्वं ओं भर्गो स्वहा ओं भर्गो स्वहां तत्सवितुर्वरेण्यं भर्गो देवस्य धीमहि धियो यो नः प्रचोदयात् सच्चञ्चवर्धेन परिचिन्तयामि ओं भर्गो स्वहां तत्सवितुर्वरेण्यं धियो यो नः सच्चञ्चवर्धेन परिचिन्तयामि ओं प्राणाय स्वाहा अपानाय स्वाहा व्यानाय स्वाहा समानाय स्वाहा नमः प्रस्थापितः नैवेद्यं निवेदयामि उमामहेश्वरताभिर् मध्ये मध्ये पानीं मुखप्रक्षालं समर्पयामि पुनः प्रस्थापितः नैवेद्यं मध्ये मध्ये पानीं हस्तप्रक्षालं मुखप्रक्षालं करोति ಮೂರ್ತಿ ಮಾಡು ಕ್ಲಾಪ್ ದರ್ಶನ ಮಾತ್ರೆ ಮನ ಸ್ಮರಣೆ ಮಾತ್ರೆ ಮನ ಕಾಮನ ಪೂರ್ತಿ ಜೈ ದೇವ ಜೈ ದೇವ ರತ್ನ ಖಚಿತ ಹಾರ ತುಜ ಗೌರಿ ಕುವರ ಚಂದನಾಚಿ ಊಟಿ ಕುಂಕುಮ ಕೇಶರ ಕೊಟ್ಟು ಕಂಕಣ ಕೈಯ ತಿರುತ ಬಾರೆ ಕುಂಕುಮಾಂಕಿತ ಪಂಕಜ ಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಏನು ನಮ್ಮಮ್ಮ ನೀ ಸೌಭಾಗ್ಯ ಬಿಟ್ಟೆ ಲಕ್ಷ್ಮೀ ಬಾರಮ್ಮ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ समर्पयामि अनेन ध्यानाय ಆಯ್ತಾ ಪೂಜಾಕ್ಕೆ ನಾವು ಮಂಗಳಗೌರಿ ಇಟ್ಟಿರ್ತೀವಿ ದಿವಸಿ ಪೂಜಾಕ್ಕೆ ಝೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ ಎಷ್ಟು ಕಾಣಿಸ್ತದೋ ಗೊತ್ತಿಲ್ಲ ಮೊದಲೇ ತೋರಿಸ್ಬೇಕು ಅಂದ್ಕೊಂಡೆ ಮರ್ತೋಯ್ತು ಪೂಜಾಕ್ಕೆ ಇಟ್ಬಿಟ್ಟಿನಿ ನಾಳೆ ವಿಸರ್ಜನೆ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ ಮಂಗಳಗೌರಿ ಹೆಂಗಿರ್ತು ಅಂತ ಇಲ್ಲಿ ಹಾಲೊಳಗೆ ಸ್ವಲ್ಪ ಅರ್ಶಿನ ಹಾಕಿ ದಾರ ನೆನೆ ಇಟ್ಟಿನಿ ಅಂದ್ರೆ 10 ಎಳೆ ದಾರ ತೊಗೊಂಡಿನಿ 10 ಎಳೆ ದಾರಕ್ಕೆ 10 ಗಂಟು ಹಾಕಿ ಹಾಲು ಅರ್ಶಿನೊಳಗೆ ನೆನೆ ಇಟ್ಟಿನಿ ಸ್ವಲ್ಪದು ನೆನಿಬೇಕು ಅರ್ಶಿನೆಲ್ಲ ಹಾಲು ಅರ್ಶಿನ ಸ್ವಲ್ಪ ಅದ್ರೊಳಗೆ ದಾರ ನೆಂದ ಮೇಲೆ ತೆಗೆದು ಅದು ಮಂಗಳಗೌರಿಗೆ ಹಾಕಬೇಕು ಮಂಗಳಗೌರಿಗೆ ಹಾಕ್ಕೊಂಡ್ಮೇಲೆ ನಾವು ಅದೇ ಕೊಳ್ಳಾಗ ಹಾಕ್ಕೋಬೇಕು
ಹೀಗೆ 10 ವರ್ಷ ತನಕ ಮಾಡ್ಬೇಕು ನಾವು. ಲಗ್ನ ಆದಮೇಲೆ 10 ವರ್ಷ ಆಗತ್ತನ ಪ್ರತಿ ವರ್ಷ ಈ ಥರ 10 ಎಳೆ ದಾರ 10 ಗಂಟು ಹಾಕಿ 10 ವರ್ಷ ಆಗತ್ತನ ಈ ಥರ 10 ಎಳೆ ದಾರ ಹಾಕ್ಕೋಬೇಕು ಕೊಳ್ಳಾಗ. ಹಾಗೆ ಕಡುಬು ಅಷ್ಟೇ 10 ಕುದಿಸಿದ ಕಡುಬು ನೈವೇದ್ಯಕ್ಕೆ ಮಾಡಬೇಕು 10 ವರ್ಷ ಆಗತ್ತನ. ಆರತಿನೂ ಅಷ್ಟೇ 10 ಆರತಿ ಮಾಡಬೇಕು. ಹೂರಣದ ಆರತಿ 10 ಆರತಿ ಆಗಿರಬೇಕು. 10 ಆರತಿ ಮಾಡಬೇಕು. ಆರತಿನೂ ಅಷ್ಟೇ ಯಾರಿಗೂ ಕೊಡಬಾರ್ದು, ನಾವೇ ತಿನ್ನಬೇಕು. ಅಂದ್ರೆ ಆರತಿ ಮಾಡಿದ ಮೇಲೆ ಹೂರಣ ಏನಿರ್ತಲ್ಲ ಅದು ಹೂರಣ ನಾವೇ ಪೂಜೆ ಮಾಡಿದವ್ರೆ ತಿನ್ನಬೇಕು. ಪೂಜಾ ಆರತಿ ನೈವೇದ್ಯ ಎಲ್ಲ ಮುಗಿದು ಆಫೀಸ್ ವರ್ಕೊಳಗೆ ಬ್ಯುಸಿಯರ್ ಮೀಟಿಂಗ್ ಮುಗಿಸಿ ಬರ್ತೀನಿ ಅಂದ್ರೆ ಅದಕ್ಕೆ ವೆಯ್ಟ್ ಮಾಡ್ಲತ್ತೀನಿ. ಅವತ್ತಿಷ್ಟು ಕಾಲು ತೊಳೆದು ಪೂಜೆ ಮಾಡಿದ್ರೆ ಮುಗೀತು. ಆವಾಗ ತೀರ್ಥ ಪ್ರಸಾದ ತಗೋಬೋದು, ಊಟ ಮಾಡ್ಬೋದು. ಅದಕ್ಕೆ ವೆಯ್ಟ್ ಮಾಡ್ಲತ್ತೀನಿ. ನಮ್ಮ ಮನೆಯವ್ರು ಬಂದಮೇಲೆ ಪಾದ ಪೂಜೆ ಮಾಡಬೇಕು. ನೈವೇದ್ಯ ಪೂಜಾ ಆರತಿ ಎಲ್ಲ ಆಯಿತು. ಉಡಿಯೋದು ತುಂಬ್ಕೊಂಡಿನಿ. ಅವ್ರು ನಮ್ಮ ಮನೆಯವ್ರ ಸಲ ವೆಯ್ಟಿಂಗ್ ನಡೆದದ. ಈಗ ನೋಡಮ್ಮ ಹೆಂಗೆ ಮಾಡ್ತಾರೆ ನೋಡು, ನೀನು ಹಿಂಗೆ ಮಾಡ್ಬೇಕು ಮುಂದೆ. ಹೋದ ವರ್ಷ ಹೊಟ್ಟೆಗಿದ್ದೀವಿ ಇದ ಹಿಂಗೆ ಹೊಟ್ಟೆ ಮಾಡಿದ್ದೀನಿ ಎಂತಾರೆ. ನೀರು ತೆಗಿಲೆ ತೆಗೆದ್ಬಿಟ್ಟಾಯ್ತು. ತೆಗೆದಿಲ್ಲ ಬಾಜು ಕೂಡ ಸೈಡ್. ತ್ರಾಸ ಮಾಡಿತ್ತು ಚುಬ್ಬ ನಿಮಗೆ. ನಮ್ಮ ಪಪ್ಪ ಹೆಂಗೆ ಮಾಡ್ಬೇಕು ನೋಡಿದ್ದು. ನಮಸ್ಕಾರ ಮಾಡುವ. ಸಾಕು ಸಾಕಾಗಿಲ್ಲ. ಬೇಡ ಬಿಡು 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 ಸಾಕು. ನಮಸ್ಕಾರ. ಆರತಿ ಮಾಡಮ್ಮ, ಆರತಿ ಮಾಡಮ್ಮ. ಆರತಿ 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 ಏನಮ್ಮ. Gift for you. Thank you. ನೋಡ್ರಿ ಭೀಮನ ಅಮಾವಾಸ್ಯೆ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ನನ್ನ ಫೇವ್ರೇಟ್ ಮಲ್ಲಿಗೆ ಹೂವು. ಪ್ರತಿ ವರ್ಷ ಕೊಡ್ತಾರೆ ಇದು. ಇಡಿಸ್ರಿ ಲಿಪ್ನಾಗ ಹೆಚ್ಚಿ. ಥ್ಯಾಂಕ್ ಯು. ಇದು ನೋಡ್ರಿ 10 ಎಳೆ ದಾರ 10 ಗಂಟು ಹಾಕಿ ಇಟ್ಕೊಂಡಿನಿ. ಇಷ್ಟೊತ್ತು ಮಂಗಳಗೌರಿ ಮೇಲೆ ಹಾಕಿದ್ದೆ.
ಇವಾಗ ನಮ್ಮ ಮನೆಯವ್ರ ಕಡೆಯಿಂದ ನಾನು ಕೊಳ್ಳಾಗ ಹಾಕಿಸ್ಕೊಳ್ತೀನಿ. ಅವನು ಬಡಿಸ್ಕೊಂಡು ಬಿಡೋದೈತೆ ಮತ್ತು ಪೂರಿ ಇದು ಕೊಡ್ತೀನಿ ನಾವೇ. ಕಡಬ ಏನು ಮಾಡೀನಿ ಹೇಳ್ರಿ ಅಡುಗೆ? ಮುದ್ದೆ ಪಲ್ಯ, ಕ್ಯಾಪ್ಸಿಕಮ್ ಪಲ್ಯ, ಕೈ ಮಾಡಿ ತೋರಿಸ್ರಿ. ಮುದ್ದೆ ಪಲ್ಯ, ಕ್ಯಾಪ್ಸಿಕಮ್ ಪಲ್ಯ, ಕೋಸಂಬರಿ, ಪೂರಿ, ಕಡುಬ ಮತ್ತು ಪಾಯಸ, ಅನ್ನ, ಹುಳಿ, ಇದು ಮುದ್ದೆ ಪಲ್ಯ, ಸಾರು, ಚಿತ್ರಾನ್ನ, ಪುರ್ಪುರಿ, ಇಷ್ಟು ಅಡುಗೆ ಆಗ್ಯಾವ. ಇಲ್ಲಿ ಸಾರದ ನಮ್ಮ ಮನೆಯವ್ರ ಸಲ ಬಿಸಿ ಮಾಡಿ ಮಾಡಿ ಅಟ್ಟು ಸಹಿತದ ಸಾರ. ಇವ್ರೇನು ಊಟಕ್ಕೆ ಬರಲಿಲ್ಲ, ಮೀಟಿಂಗ್ ಮಾಡ್ಕೋತ ಕೂತಿದ್ರು. ಮುದ್ದೆ ಪಲ್ಯ ಅಲ್ಲಿ ಏನಿಟ್ಟಿರಿ ಸೈಡ್ ತಾಟ್ನಾಗ ಕಡುಬ ಕುದಿಸಿದ ಕಡುಬು ಇರ್ತದೆ. ಇವತ್ತು ಕುದಿಸಿದ ಕಡುಬು 10 ಮಾಡಬೇಕು. ನೈವೇದ್ಯದ ನಾವೇ ತಿನ್ನಬೇಕು. ನಾನು ತಿನ್ನೋದಾಗಲಿಲ್ಲ ಅಂದ್ರೆ ಗಂಡ ತಿನ್ಬಹುದು. ಅದಕ್ಕೆ ನಮ್ಮ ಮನೆಯವ್ರು ತಿಂತಾರೆ. 10 ಮಾಡೀನಿ. 10 ಕಡುಬ, ಪೂರಿ, ಬುರ್ಬುರಿ ಅಲ್ಲಿ. ಈಗೇನು ಉಳಿತೀರಿ? ಅನ್ನ ಸಾರು, ಅನ್ನ ಮುದ್ದೆ ಪಲ್ಯ. ಅನ್ನ ಮುದ್ದೆ ಪಲ್ಯ, ಅನ್ನ ಸಾರು, ಕ್ಯಾಪ್ಸಿಕಮ್ ಪಲ್ಯ, ಪೂರಿ. ಹೆಂಗಾಗ್ಯದ ಅಡುಗೆ? ಏಕದಮ್ ಭಾರಿ ಆಗ್ಯದ, ಮಸ್ತ್ ಆಗ್ಯದ. ಏನೇನು ಭಾರಿ ಆಗ್ಯದ? ಎಲ್ಲ ಅಷ್ಟು ಎಲ್ಲ ಒಂದೇ ಮಾಡಿ ಕಲಿಸ್ಕೊತೀರಿ, ಗೊತ್ತಾಗಲ್ಲ ಟೇಸ್ಟ್ ನಿಮಗೆ. ಚಲೋ ಆಗ್ಯದ. ಪಾಪ ನಮ್ಮ ವಿದು ಜ್ವರ ಬಂದಿದ್ದಕ್ಕೆ ಭಾಳ ಸುಸ್ತಾಗಿಬಿಟ್ಟಿತ್ತು. ಒಟ್ಟ ಕೈನೇ ಬಿಡಲಾಗಿದ್ವು. ಅದಕ್ಕೂ ತ್ರಾಸ ಅನಿಸ್ಲಿತ್ತಿತ್ತು. ಪಾಪ ಒಳಗೆ ಜ್ವರ ಇದ್ದು ಹಂಗಾಗಿ ಕಿರಿಕಿರಿ ಮಾಡ್ಲಿತ್ತು ಸ್ವಲ್ಪ. ಇದಕ್ಕನ್ ಪಪ್ಪ ಎಲ್ಲಾರ? ಬಾಬಾ ಎಲ್ಲಾರ? ಬಾಬಾ ಆಫೀಸ್. ಬಾಬಾ ಏನು ಮಾಡ್ಲಿತ್ತಾರ? ವಿದು ಬಾಬಾ ಏನು ಮಾಡ್ಲಿತ್ತಾರ? ಪಾಪಿಚ್ ಪಾಪಿಚ್ ಏನು ಮಾಡ್ತಾರೆ ಬಾಬಾ? ಆಫೀಸ್. ಹೇಳಲ್ಲ ಅವ್ರಿಗೆ, ಹೇಳು ಮಮ್ಮು ಮಾಡಿ ಕೂತೀವಿ ನೋಡ್ರಿ ಈಗ ಅಂತ. ಮಮ್ಮು ಆಯಿತು. ಅಮ್ಮ ಹೆಂಗೆ ಮಾಡಿರ ಅಡುಗೆ? ಹೆಂಗೆ ಮಾಡಿರ ಅಡುಗೆ? ಮಮ್ಮ ಹೆಂಗೆ ಮಾಡಿರ ಅಮ್ಮ? ಅಲ್ಲ ಅದ್ದ ಬರ್ತಾನೆ ನೋಡಿ. ಈಗ ಅದ್ದ ಬಂದು ನೋಡಲ್ಲಿ. ಈಗ ಬಾಗಿಲು ತೆಗಿತಾನೆ ನೋಡಿ. ಅದ್ದ ಎಲ್ಲಿ ಬರ್ತಾನೆ? ಇದಕ್ಕನ ಅದ್ದ ಎಲ್ಲಿ ಬರ್ತಾನ? ಬಂದು ನೋಡಿ ಈಗ ಅದ್ದ. ಬಂದು ನೋಡಿ ಈಗ ಅದ್ದ. ಬಂದು ನೋಡಿ ಈಗ ಅಲ್ಲಿ. ಅದು ಎಷ್ಟು ಪ್ರೀತಿ ಮಾಡ್ತು ನೋಡಿ ನೀ ಬಂದಿದ್ದಂತ. ಯಾರು ಬಂದ್ರು ಸ್ಕೂಲಿಂದ? ಯಾರನ್ನವ? ಅದ ಹಾಯ್ ಬಾಯಲ್ಲಿ ಇತ್ತಾಳೆ ಈಗ. ಯಾರನ್ನವ ಬಾಯ್ ಮಾಡಿದ್ದಿ? ಮುಂಜಾನೆ ಬಾಯ್ ಮಾಡಿದ್ದಿಲ್ಲ? ಯಾರನ್ನವ? ಆರತಿ ನೈವೇದ್ಯ ಆದಮೇಲೆ ಮನೆಯವ್ರನ್ನ ಊಟ ಮುಗಿಸಿ ವಿಹಾನ ಲಂಚ್ ಬಾಕ್ಸ್ ಹಾಕಿ ಕೊಟ್ಟಿದ್ದನ ಒಯ್ದು ಕೊಟ್ಟು ಬಂದಿದ್ರು. ಆ ಸ್ಕೂಲ್ನಾಗ ಊಟ ಮಾಡಿದ್ದೆ. ಆದರೂ ನನಗೆ ಮನಸ್ಸು ಕೇಳಲ್ಲ ಕೂಸಿಗೆ ಬಿಟ್ಟು ಊಟ ಮಾಡಲಿಕ್ಕೆ. ಹಾಗಾಗಿ ಅವನಿಗೆ ಬಾಕ್ಸ್ ಹಾಕಿ ಕೊಟ್ಮೇಲೆ ನಾನು ಊಟ ಮಾಡಿದೆ. ಕೂಸನ್ನು ಊಟ ಮಾಡ್ತದ ಅಂತ. ಅಪ್ಪ ಇದ್ದಾಗ ಮಕ್ಳಿಗೆ ಬಿಟ್ಟು ಊಟ ಮಾಡ್ಲಿಕ್ಕೆ ಮನಸ್ಸಾಗಲ್ಲ. ಹಾಗಾಗಿ ಮುಂಜಾನೆ ಬಾಕ್ಸ್ ಹಾಕಿ ಕಳಿಸಿದ್ರು. ಆರತಿ ನೈವೇದ್ಯನೂ ಜಲ್ದಿ ಆಯಿತು ಅಂತ ಅಂದ್ಕೊಂಡು ಮತ್ತು ಬಾಕ್ಸ್ ಹಾಕಿ ಕೊಟ್ಟು ಕಳಿಸಿದ್ದೆ ನಮ್ಮ ಮನೆಯವ್ರ ಕಡೆಯಿಂದ. ಈಗಪ್ಪ ಬಾಲ್ ಉಬ್ಬದಂಗೆ ಅಂದಿದ್ದು, ಬಾಲ್ ಉಬ್ಬದಂಗೆ ಹೋಗ್ಯದ. ಚಲೋ ಆಗ್ಯದ. ಕೋಸಂಬರಿ ತರಲೆ? ಓಕೆ. ವಿಹಾನ ಈಗ ಬಂದನು ಪಾಪ ಸ್ಕೂಲ್ ಮುಗಿಸ್ಕೊಂಡು. ಈಗ ಬಿಸಿ ಪೂರಿ ಕರೆದು ಕೊಡ್ಲೈತೇನೆ ಅವನಿಗೆ.
ಚಲೋ ಆಗ್ಯದ. ಬಿಹಾನಾಗ ಕೋಸಂಬರಿ ಲೈಕ್ ಆಗ್ಯದ. ನಿನ್ನ ಪೂರ್ತಿಗೆ ಅಷ್ಟೇ ಇಟ್ಟಿದ್ದೆ, ನಮ್ದು ಆಗ್ಯದ ಊಟ, ನಿಮ್ದು ಅಷ್ಟೇ ಅದ. ಅದ್ರಾಗ ಹಾಕೊಂಡು ತಿಂತೀಯ? ಅದ್ರಾಗ ಹಾಕ್ಲಿ. ಮುದ್ದೆ ಪಲ್ಯ ಹಚ್ಕೋ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಪೂಜಾ ವಿಸರ್ಜನೆ ಮಾಡಿದ ವಿಡಿಯೋನು ಇದ್ರಾಗೆ ಕಂಟಿನ್ಯೂ ಮಾಡೀನಿ. Thank you. ದೇವರಿಗೆ ಬಲ್ಕಿನ ಸೈಡ್ ಸ್ವಲ್ಪ ಜಾಗ ಸರ್ಸಿದ ಮೇಲೆ ದೇವ್ರ ಮೇಲಿಂದ ಹೂವು ಎಲ್ಲ ತಕ್ಕೊಂಡು ಇಟ್ಕೊಳ್ಳಿತೀನಿ. ಇವು ಪೂಜಾ ಕಿಟ್ಟಿವು 10 ಅಡಿಕೆ, 10 ಎಲೆ, ಕೊಬ್ಬರಿ ಗುಂಡ ಇವನು ಸಹ ಅಷ್ಟೇ, ಯಾರಿಗೂ ಕೊಡಬಾರ್ದು, ನಾವಷ್ಟೇ ತಿನ್ನಬೇಕು. ಇದು ನೋಡ್ರಿ ನಮ್ಮ ಮಂಗಳಗೌರಿ ಹೆಂಗಿರ್ತದೆ. ಇದು ನಾವು ಶ್ರಾವಣದಾಗ ಪ್ರತಿ ಮಂಗಳವಾರ ಮಂಗಳಗೌರಿ ಪೂಜೆ ಅಂತ ಮಾಡ್ತೀವಲ್ಲ, ಆವಾಗ ಇದೇ ಮಂಗಳಗೌರಿ ಇಟ್ಟು ಪೂಜೆ ಮಾಡ್ತೀವಿ. ಹಾಗೆ ದಿವಸಿ ಪೂಜಾಕ್ಕೂ ಅಷ್ಟೇ, ದಿವಸಿ ಗೌರಿ ಪೂಜಾನೂ ಇದು ಮಂಗಳಗೌರಿ ಇಟ್ಟೆ ಪೂಜೆ ಮಾಡ್ತೀವಿ. ನಿಮ್ಮ ಕಡೆ ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇದು ಪೂಜಾಕ್ಕೆ ಒಂದು ಬ್ಲೌಸ್ ಪೀಸ್ ಇಟ್ಟಿರ್ತೀವಿ. ಈ ಬ್ಲೌಸ್ ಪೀಸ ನಾವೇ ಹೊಲಿಸ್ಕೋಬೇಕು ಪೂಜಾ ಮುಗಿದ್ಮೇಲೆ. ಅಂದ್ರೆ ಇದು ಶ್ರಾವಣದಾಗ ನಾವು ಬ್ಲೌಸ್ ಹೊಲಿಸ್ಕೊಳ್ಳಲ್ಲ. ಶ್ರಾವಣ ಮಾಸ ಮುಗಿದ್ಮೇಲೆ ಈ ಬ್ಲೌಸ್ ಪೀಸ್ ನಾವೇ ಬ್ಲೌಸ್ ಹೊಲಿಸ್ಕೊಳ್ಬೇಕು ಪೂಜಾಕ್ಕಿಟ್ಟಿದ್ದು. ಇದು ದಿವಸಿ ಪೂಜಾ ವ್ಲಾಗ್ ನಾ ಇಲ್ಲಿಗೆ ಮುಗಿಸ್ಲಿದ್ದೀನಿ. ಹೋಪ್ ವಿಡಿಯೋ ಇಷ್ಟ ಆಗ್ಯದ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡ್ರಿ. ಹಾಗೆ ಕಮೆಂಟ್ ಮಾಡಿರಿ ಏನು ಅನ್ನಿಸ್ತು ಅಂತ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊ